ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಗನವಾಡಿ ಹಾಲು ಪೌಡ್ರಿನಿಂದ ಧಾರವಾಡ ಪೇಡನ ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಧಾರವಾಡ ಪೇಡಗೆ ಬೇಕಾಗಿರ್ತಕ್ಕಂಥ ಬೋರಾ ಶುಗರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಬೌಲ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಆಗುವಷ್ಟು ಅದೇ ಕಪ್ನಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಜಾಸ್ತಿ ಸೇರಿಸ್ಕೋಬಾರ್ದು. ಹೆಚ್ಚಾಗಿ ಸೇರಿಸ್ಕೊಂಡ್ರೆ ಅದು ಪಾಕ ಬರೋದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಸಕ್ಕರೆ ಕರಗೋ ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಇನ್ನು ಸಕ್ಕರೆ ಎಲ್ಲ ಕರಗಿದ್ದಾದಮೇಲೆ ಬೇಗ ಪಾಕ ಬರುತ್ತೆ. ಪಾಕ ಬಂದ ನಂತರ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ತಳ ಹಿಡಿದ್ಬಿಡುತ್ತೆ. ಇದರ ಮಿಕ್ಸ್ ಮಾಡ್ಕೊತಾ ಪಾಕ ಗಟ್ಟಿಯಾಗಿ ಪುಡಿಯಾಗ್ತಾ ಬರುತ್ತೆ. ಸೇಮ್ ಹೊರಗಡೆ ಸಿಗೋ ಥರನೇ ಬೋರಾ ಶುಗರ್ನ ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಅದು ಅಲ್ಲದೆ ಹೆಲ್ದಿಯಾಗೂ ಕೂಡ ಇರುತ್ತೆ ಮತ್ತು ಫ್ರೆಶ್ ಆಗೂ ಕೂಡ ಇರುತ್ತೆ. ಅಂಗಡಿನಲ್ಲೆಲ್ಲ ಸುಮಾರು ದಿನ ಇಟ್ಟಿರ್ತಾರೆ ಮತ್ತು ಹಾಳಾಗಬಾರ್ದು ಅಂತ ಹೇಳಿ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ಹಾಗಾಗಿ ನಾವೇ ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಅಂಗಡೀಲಿ ಬರೋ ಥರನೇ ನಾವು ಮನೇಲೇ ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿ ಈ ಥರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡಿದ್ದಾದಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಪೌಡರ್ನ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದರೆ ಸ್ವಲ್ಪ ಗಂಟುಗಳ ಥರ ಇದೆ. ಇಲ್ಲಾಂದರೆ ಜರಡಿ ಹಿಡಿದು ಸಹ ನಂತರನೂ ಉಳಿದಿದ್ದನ್ನ ಮಿಕ್ಸಿ ಮಾಡ್ಕೋಬೋದು. ಮಿಕ್ಸಿ ಮಾಡ್ಕೊಂಡಿದ್ದ ನಂತರ ಅದನ್ನು ಒಂದು ಜರಡಿನಲ್ಲಾದರೂ ಹಿಡ್ಕೋಬೋದು, ಅಥವಾ ಈ ಟೀ ಸೋಸೋದು ಬರುತ್ತಲ್ಲ ಅದರಲ್ಲಾದರೂ ಜರಡಿ ಹಿಡಿಬೋದು. ಅಂದರೆ ಅದು ಸ್ವಲ್ಪ ಚಿಕ್ಕದಾಗಿರುತ್ತಲ್ಲ, ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಥರ ದೊಡ್ಡದೇನಾದರೂ ಇದ್ದರೆ ಅದರಲ್ಲಿ ಜರಡಿ ಹಿಡ್ಕೋಬೋದು. ಜರಡಿ ಹಿಡಿದು ಉಳಿದಿದ್ದನ್ನು ಟೀ ಕಾಫಿಗೂ ಸಹ ಯೂಸ್ ಮಾಡ್ಕೋಬೋದು. ಈಗ ಬೋರಾ ಶುಗರ್ ರೆಡಿಯಾಗಿದೆ. ಸೇಮ್ ಅಂಗಡೀಲಿ ಸಿಗೋ ಥರನೇ ಪರ್ಫೆಕ್ಟಾಗೇ ಇದೆ ನೋಡಿ. ಈಗ ಅದೇ ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು 2 ಬೌಲ್ನಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸ್ವೀಟ್ನ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಫಸ್ಟ್ ಟೈಮ್ ಮಾಡೋರು ಕಡಿಮೆ ಕ್ವಾಂಟಿಟಿಗೆ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಹಾಲು ಪೌಡ್ರನ್ನ ಹುರ್ಕೋಬೇಕಾದ್ರೆ ಉರಿ ಕಡಿಮೆನಲ್ಲಿರಬೇಕು. ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ. ಸ್ವಲ್ಪನೂ ಕೈ ಬಿಡದಂಗೆ ತಿರ್ಸ್ಕೋತಾನೆ ಇರಬೇಕು. ಹಾಗೂ ಒಂದು ವೇಳೆ ತಳ ಹಿಡಿತಾದೆ ಅಂತ ಅನಿಸಿದ್ರೆ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ಸ್ಟವ್ನ ಆನ್ ಮಾಡಿ ಮತ್ತೆ ಈ ಥರ ಹುರ್ಕೋಬೋದು. ಅದೇ ಥರ ಪ್ರೊಸೀಜರ್ನಲ್ಲೇ ಮಾಡ್ಬೋದು. ನಾನು ಕೂಡ ಹಾಗೆ ಮಾಡೋದು. ಸ್ಟವ್ನ ಆಫ್ ಮಾಡಿ ಆನ್ ಮಾಡಿ ಆನ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಂಡು ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು. ಈ ಸ್ವೀಟ್ನ ಮಾಡೋದು ಈಸಿನೇ, ಆದರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಈ ರೀತಿ ಹಾಲು ಪೌಡ್ರನ್ನ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲೇ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದು ಬಿಟ್ಟರೆ ಮಾಡ್ಕೊಳ್ಳೋದಂತೂ ತುಂಬ ಈಸಿ. ಈ ಥರ ಈ ಕಲ್ಲರ್ಗೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಇದಕ್ಕೆ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು. ನಾನಿಲ್ಲಿ ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಸ್ವಲ್ಪನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಈ ಹಾಲಿನ ಪುಡಿ ಜೊತೆ ಡ್ರೈ ಆಗೋವರೆಗೂ ಈ ಥರ ಸಣ್ಣ ಉರಿನಲ್ಲೇ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ಥರ ಹಾಲು ಪೌಡ್ರನ್ನ ಬಿಸಾಡೋ ಬದಲು ಮಕ್ಕಳಿಗೆ ಏನಾದರೂ ಸ್ವೀಟ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಷ್ಟೋ ಜನ ಅಂಗನವಾಡಿನಲ್ಲಿ ಕೊಡ್ತಕ್ಕಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಿಲ್ಲ, ಬಿಸಾಡ್ತಾರೆ. ಅದರ ಬದಲಾಗಿ ಈ ಥರ ಏನಾದರೂ ರೆಸಿಪೀಸ್ಗಳನ್ನ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ, ಇಷ್ಟಪಟ್ಟು ಸಹ ತಿಂತಾರೆ. ಈಗ ತಣ್ಣಗಾದಮೇಲೆ ಒಂದು ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನೂ ಸಹ ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡಿ. ಮತ್ತು ಸ್ವೀಟ್ ಏನಾದರೂ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ
ಮತ್ತೆ ಸೇರಿಸಿ ಮಿಕ್ಸ್ ಮಾಡ್ಕೋಬಹುದು. ಸ್ವೀಟ್ ಇಷ್ಟ ಇರೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ಸ್ವೀಟ್ನ ಸ್ವಲ್ಪ ಕಡಿಮೆ ತಿನ್ನೋರು ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ಬೋದು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಉಂಡೆಗಳಾಗಿ ಮಾಡಿಕೊಂಡು ಸಕ್ಕರೆಯಲ್ಲಿ ಹೊರಳಾಡಿಸಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ನಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೋಬೋದು. ನಾನಿಲ್ಲಿ ಉಂಡೆ ಥರ ರೌಂಡಾಗಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ನೋಡಿದ್ರೆ ಸೇಮ್ ಆ್ಯಪಲ್ ಕೇಕ್ ಥರನೇ ಕಾಣಿಸುತ್ತೆ. ಆಗಲೇ ಹೇಳ್ದಂಗೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಕಡಿಮೆ ಕ್ವಾಂಟಿಟಿಲೇ ಮಾಡಿಕೊಂಡು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.